ಚಾಲುಕ್ಯ ನ್ಯೂಸ್ ಗೆ ಸ್ವಾಗತ. ನಾನು ಭಾವನಾ. ಶುಭೋದಯ ಸ್ಕೂಲ್ ನ ಟಾಪರ್ ನಮ್ ಜೊತೆಗಿದ್ದಾರೆ. ಕಂಗ್ರಾಚುಲೇಷನ್ಸ್ ಪ್ರಜ್ಞಾ. ಥ್ಯಾಂಕ್ ಯು ಮ್ಯಾಮ್. ಇಷ್ಟೊಂದ್ ಮಾರ್ಕ್ಸ್ ನ ನೀವು ಸ್ಕೋರ್ ಮಾಡಿದೀರಾ, 617 ಹೌದಲ್ವಾ? ಸೊ ಹಾಗಾದ್ರೆ ಇಷ್ಟೊಂದ್ ಮಾರ್ಕ್ಸ್ ನ ನೀವು ಸ್ಕೋರ್ ಮಾಡೋದಕ್ಕೆ ಹೇಗ್ ಸಾಧ್ಯ ಆಯ್ತು? ಯಾವ ತರ ನಿಮ್ ಪ್ಲಾನ್ಸ್ ಇರ್ತಾ ಇತ್ತು? ಮೇಡಮ್, ನಾನು ಬೆಳಗ್ಗೆ 6:30ಗೆ ಎದ್ದೇಳ್ತಾ ಇದ್ದೆ. 6:30 ಇಂದ ಫ್ರೆಶ್ ಅಪ್ ಆಗ್ಬಿಟ್ಟು ಓದೋಕ್ ಸ್ಟಾರ್ಟ್ ಮಾಡಿದ್ರೆ 9ಗೆನೆ ಊಟಕ್ಕೆ ತಿಂಡಿಗೆ ಹೋಗ್ತಾ ಇದ್ದಿದ್ದು. ಅದಾದ್ಮೇಲೆ 9:30ಗೆ ಸ್ಕೂಲ್ ಇರ್ತಿತ್ತು. ಸ್ಕೂಲ್ ಅಲ್ಲಿ ನಾನು ಎಲ್ಲಾ ಕ್ಲಾಸ್ನು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕೇಳ್ತಿದ್ದೆ. ಅದಾದ್ಮೇಲೆ ತುಂಬಾನೇ ಗಮನ ಇಟ್ಟು ನಾನು ಕ್ಲಾಸ್ ನ ಕೇಳ್ತಾ ಇದ್ದೆ. ಮನೆಗೆ ನಾನು 4:15ಗೆ ಬರ್ತಾ ಇದ್ದೆ. ಬಂದ್ಮೇಲೆ ಫ್ರೆಶ್ ಅಪ್ ಆಗಿ ಮತ್ತೆ 5 ಕುತ್ಕೊಂಡ್ರೆ 8:30ಗೆನೆ ಎದ್ದೇಳ್ತಾ ಇದ್ದಿದ್ದು. ಅವಾಗ ಊಟ ಮಾಡ್ಬಿಟ್ಟು ಮತ್ತೆ ನಾನು 12 ವರ್ಗೂ ಓದ್ತಾ ಇದ್ದೆ. ಮ್ಯಾಮ್, ತುಂಬಾ ಹಾರ್ಡ್ ವರ್ಕ್ಗಿಂತ ಸ್ಮಾರ್ಟ್ ವರ್ಕ್ ಮಾಡಿದೀನಿ. ಸ್ಲೀಪಿಂಗ್ ಇಸ್ ಬೇಕೇ ಬೇಕು ಅಂತ ಹೇಳ್ತಾರೆ. ನಾನು 6 ಅವರ್ಸ್ ಡೈಲಿ ಸ್ಲೀಪ್ ಮಾಡ್ತಾ ಇದ್ದೆ. ತುಂಬಾನೇ ಸ್ಟ್ರೆಸ್ಫುಲ್ ಆಗಿನೂ ತಗೊಂಡಿಲ್ಲ ನಾನು. SSLC ನ ಕಾಮನ್ ಆಗೇ ತಗೊಂಡೆ, ಸ್ಮಾರ್ಟ್ ವರ್ಕ್ ಮಾಡಿದೆ. ಸೊ ಯಾವ ಸಬ್ಜೆಕ್ಟ್ ನಿಮ್ಗೆ ತುಂಬಾ ಫೇವ್ರೆಟ್ ಸಬ್ಜೆಕ್ಟ್? ನಂಗೆ ಮ್ಯಾಥ್ಸ್ ಸೈನ್ಸ್ ಫೇವ್ರೆಟ್ ಆಕ್ಚುಲಿ. ಅದ್ರಲ್ಲಿ ನನ್ಗೆ ಯಾವಾಗ್ಲೂ 100s ಬರ್ತಾ ಇತ್ತು. ಬಟ್ ಈ ಸತಿ ಸ್ವಲ್ಪ ಹೋಗಿ ಲೈಕ್ 98 ಬಂದಿದೆ ಸೈನ್ಸ್, ಮ್ಯಾಥ್ಸ್ 99 ಬಂದಿದೆ. ಅದನ್ನ ನಾನು ಸ್ಪೋರ್ಟಿವ್ ಆಗಿ ತಗೊಂತೀನಿ. ಇನ್ನೂ ಇದೆ, ಕಾಂಪಿಟೇಷನ್ ಇತ್ತು. ಅಷ್ಟು ಕಾಂಪಿಟೇಷನ್ ಅಲ್ಲಿ ನಾನ್ ಫಸ್ಟ್ ಬಂದಿರೋದು, ಸ್ಕೂಲ್ ಟಾಪರ್ ಆಗಿರೋದು ನನಗೆ ಇನ್ನೂ ಖುಷಿ ಆಗ್ತಾ ಇದೆ. ಎಷ್ಟು ಕಾಂಪಿಟೇಷನ್ ಇತ್ತು ಅಂತಂದ್ರೆ ಕ್ಲಾಸ್ ಅಲ್ಲೇ ಒಂದ್ 5-6 ಜನ ಬರ್ತಾ ಇದ್ರು ಟಾಪರ್ಸ್. ಅವ್ರನ್ನೆಲ್ಲ ಬೀಟ್ ಮಾಡಿ ನಾನ್ ಬಂದಿರೋದು. ಸೊ ಹಾಗಾದ್ರೆ ನಿಮ್ಮ ಫ್ಯೂಚರ್ ಪ್ಲಾನ್ ಏನು, ಅಂದ್ರೆ ನಿಮ್ಮ ಆಂಬಿಷನ್ ಏನು, ಏನ್ ಆಗ್ಬೇಕು ಅಂತ ಅನ್ಕೊಂಡಿದೀರಾ? ನಾನ್ ಸಣ್ಣ ವಯಸ್ಸಿಂದ ನನಗೆ ಡಾಕ್ಟರ್ ಆಗ್ಬೇಕು ಅಂತ ತುಂಬಾ ಆಸೆ. ಸೊ ನಾನ್ ಪ್ಲಾನ್ ಮಾಡಿದೀನಿ PCMB ತಗೊಂಡು ಸೈನ್ಸ್ ತಗೊಂಡು ಮುಂದೆ ಮೆಡಿಕಲ್ ಫೀಲ್ಡ್ ಹೋಗ್ಬೇಕು ಅಂತ. ಅದಕ್ಕೆ ನೀಟ್ ಕಡೆ ತುಂಬಾನೇ ಪ್ರಿಪರೇಷನ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀನಿ. ಹಾಗಾದ್ರೆ ನಿಮ್ಮ ಜೂನಿಯರ್ಸ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ನನ್ ಜೂನಿಯರ್ಸ್ಗೆ ಏನ್ ಹೇಳ್ತೀನಿ ಅಂತಂದ್ರೆ, ಹಾರ್ಡ್ ವರ್ಕ್ ಬೇಕಾಗಿಲ್ಲ, ಸ್ಮಾರ್ಟ್ ವರ್ಕ್ ಜೊತೆ ಕನ್ಸಿಸ್ಟೆನ್ಸಿ ಡೇ 1 ಇಂದ ಇತ್ತು ಅಂತಂದ್ರೆ SSLC ಏನ್ ಅಷ್ಟೊಂದ್ ಕಷ್ಟ ಅಲ್ಲ. ಏನು ಟೆಕ್ಸ್ಟ್ ಬುಕ್ಸ್ ನ ನೀವು ಜಾಸ್ತಿ ಫೋಕಸ್ ಮಾಡ್ಬೇಕು ಅಂತ ಹೇಳ್ತೀನಿ. ನಿಮಗೆ ಸ್ಕೂಲ್ ಬಗ್ಗೆ ಏನ್ ಅನ್ಸುತ್ತೆ, ಶುಭೋದಯ ಸ್ಕೂಲ್ ಬಗ್ಗೆ? ನಾನು ಶುಭೋದಯ ಇನ್ಸ್ಟಿಟ್ಯೂಷನ್ಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಯಾವಾಗ್ಲೂ ಗ್ರೇಟ್ಫುಲ್ ಆಗಿರ್ತೀನಿ ಶುಭೋದಯ ಇನ್ಸ್ಟಿಟ್ಯೂಷನ್ಗೆ. ನಾನ್ ಫಸ್ಟ್ ಬಂದಾಗ 8th ಅಲ್ಲಿ ನನ್ ಅಷ್ಟೊಂದು ಗ್ರಾಫ್ ನನ್ ಮೇಲೆ ಇರ್ಲಿಲ್ಲ. ನಮ್ಮಪ್ಪ ಟ್ರಾನ್ಸ್ಫರ್ ಆಗ್ಬಿಟ್ಟು ಇಲ್ಲಿಗೆ ಬಂದಿದ್ದು. ಸೊ 8th ಅಲ್ಲಿ ತುಂಬಾ ಕಮ್ಮಿ ಮಾರ್ಕ್ಸ್ ತಕೊಂತ ಇದ್ದೆ. ಅದಾದ್ಮೇಲೆ ಅವ್ರ ಟೀಚರ್ ಸಪೋರ್ಟ್ ಇಂದ ನಾನು ಹೈ ಲೆವೆಲ್ ಅಲ್ಲಿ ಮಾರ್ಕ್ಸ್ ನ ಸ್ಕೋರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ನನ್ಗೆ ಮೋಟಿವೇಶನ್ ಆಗಿತ್ತು. ಟೀಚರ್ಸ್ ಎಲ್ಲಾನು ಸಖತ್ ಸಪೋರ್ಟ್ ಮಾಡಿದ್ದಾರೆ. ಸೊ ಈ ಶುಭೋದಯ ಇನ್ಸ್ಟಿಟ್ಯೂಷನ್ ಇಸ್ ಗುಡ್ ಅಂತ ಹೇಳ್ತೀನಿ. ನಿಮ್ಗೆ ಟ್ರಾನ್ಸ್ಫರ್ ಆಗ್ತಾ ಇತ್ತು ಅಂತ ಹೇಳಿದ್ರ, ಹೌದಲ್ವಾ? ಸೊ ಸುಮಾರು ಸ್ಕೂಲ್ಸ್ ಅಲ್ಲಿ ನೀವು ಓದಿರ್ತೀರಾ. ಸೊ ಹಾಗಾದ್ರೆ ನೀವು ಕಂಪ್ಯಾರಿಸನ್ ಮಾಡ್ಕೊಂತ ಹೋದ್ರೆ, ಸೊ ಬೇರೆ ನೀವು ಸಿಟಿ ಸ್ಕೂಲ್ಸ್ ಅಲ್ಲೂ ಓದಿರ್ತೀರಾ, ಹೌದಲ್ವಾ? ಸೊ ಇದು ರೂರಲ್ ಗೆ ಬರುತ್ತೆ. ಸೊ ಹಾಗಾದ್ರೆ ಡಿಫ್ರೆನ್ಸ್ ಏನ್ ಬರುತ್ತೆ ಅಲ್ಲಿಗೂ ಇಲ್ಲಿಗೂ? ನನಗೆ ಡಿಫ್ರೆನ್ಸಿಯೇಷನ್ ಏನು ಅನ್ನಿಸ್ಲಿಲ್ಲ. ಈವನ್ ಶುಭೋದಯನೇ ನನ್ಗೆ ಎಲ್ಲದಕ್ಕಿಂತ ಬೆಟರ್ ಅಂತ ಅನ್ನಿಸ್ತು. ಬೇರೆ ಸ್ಕೂಲ್ಸ್ ಎಲ್ಲ ನಾನು ಓದಿದೀನಿ. ಬಿಕಾಸ್ ನಾನ್ ಎಲ್ಲಾ ಕ್ವಶನ್ಸ್ ಕೊಟ್ಬಿಟ್ಟು ಆತರ ಟೆಸ್ಟ್ ಮಾಡಿಸ್ತಾ ಇದ್ರು, ಆತರ ಟೆಸ್ಟ್ ಅಲ್ಲಿ ಪಾಸ್ ಮಾಡಿಸ್ತಾ ಇದ್ರು. ಬಟ್ ಶುಭೋದಯ ಬಂದ್ಮೇಲೆ ನಂಗೆ ಆಕ್ಚುಯಲ್ ಕಾಂಪಿಟೇಷನ್ ಏನು ಅಂತ ಗೊತ್ತಾಯ್ತು. ಅವರು ಯಾವ ಕ್ವಶನ್ ಹೇಳ್ತಾರೆ, ಜಸ್ಟ್ ಲೆಸನ್ಸ್ ನ ಹೇಳ್ಬಿಟ್ಟು ನಮ್ಗೆ ಓದ್ಕೊಳ್ಳೋದ್ ಬಿಟ್ಟಿದ್ರಿಂದ ನಮಗೆ 10th ಅಲ್ಲಿ ಈಸಿ ಆಯ್ತು. ಟೆಕ್ಸ್ಟ್ ಬುಕ್ ಓದೋ ಅಂತ ಒಂದು ಮೈಂಡ್ ಸೆಟ್ ಬೆಳೀತು. ಸೊ ಅದಕ್ಕೆ ನಂಗೆ ಏನು ಡಿಫ್ರೆನ್ಸ್ ಅನಿಸ್ತಿಲ್ಲ. ಇವನ್ ಇದೇ ಬೆಟರ್ ಸೊ SLC ಅಂದಿದ ತಕ್ಷಣ ಸೊ ಎಲ್ಲರಿಗೂ ಏನ್ ಅನ್ಸುತ್ತೆ, ತುಂಬಾ ಪ್ರೆಷರ್ ಅಂತ ಅನ್ಸುತ್ತೆ, ಹೌದಲ್ವಾ? ಸೊ ನಿಮ್ಗೂ ಸ್ಕೂಲಲ್ಲಿ ಏನಾದ್ರು ರಿಸಲ್ಟ್ ಗೋಸ್ಕರ ಯಾವಾಗ್ಲೂ ಪ್ರೆಷರ್ ಮಾಡ್ತಾನೆ ಇದ್ರ, ಅಥವಾ ಮನೆಯಲ್ಲೂ ಜಾಸ್ತಿ ಪ್ರೆಷರ್ ಅನ್ಸ್ತಾ ಇತ್ತಾ, ಅಥವಾ ನೀವು ಕೂಡ ಪ್ರೆಷರ್ ಅಲ್ಲೇ ತಗೊಂಡು ಓದ್ತಾ ಇದ್ದೀರಾ? ಸೊ ಹೇಗಿತ್ತು? ಪ್ರೆಷರ್ ಅಂತ ಏನ್ ಇರ್ಲಿಲ್ಲ. 10th ಲೈಫ್ ನಮ್ದು ಸ್ಟ್ರೆಸ್ಲೆಸ್ ಆಗೇ ಇತ್ತು. ಅಷ್ಟೊಂದು ಪ್ರೆಷರ್ ಆಗ್ತಾ ಇರ್ಲಿಲ್ಲ. ಎಲ್ಲಾ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ನಾವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ವಿ. ಸ್ಪೋರ್ಟ್ಸ್ ಇಂದ ಹಿಡಿದು ಎಲ್ಲಾ ತರದ ಆಕ್ಟಿವಿಟೀಸ್ ಅಲ್ಲಿ ನಾವು ಇರ್ತಾ ಇದ್ವಿ. ಅಷ್ಟು ಸಪೋರ್ಟ್ ಮಾಡ್ತಾ ಇದ್ರು. ಅದೇ ತರಾನೇ ನಮ್ಗೆ ವರ್ಕ್ ಮಾಡಿಸ್ತಾ ಇದ್ರು. ಯಾವ ಟೈಮಲ್ಲಿ ಏನೇನ್ ಇರ್ಬೇಕೋ ಆ ತರ ಎಲ್ಲಾನು ಫೆಸಿಲಿಟೀಸ್ ನ ಕೊಟ್ಟಿದ್ರು ಶುಭೋದಯ ಇನ್ಸ್ಟಿಟ್ಯೂಷನ್. ನೋಷನ್ ಇದೆ. ಸೊ ಏನಂತ ಹೇಳಿದ್ರೆ, ಸಿಟಿನಲ್ಲಿ ಓದೋ ಮಕ್ಳು ಮಾತ್ರ ಚೆನ್ನಾಗಿ ಸ್ಕೋರ್ ಮಾಡ್ತಾರೆ, ಸೊ ಹಳ್ಳಿಲಿ ಓದೋ ಮಕ್ಳು ಸ್ಕೋರ್ ಮಾಡಲ್ಲ ಅಂತ. ನನಗೆ ಆ ತರ ಡಿಫ್ರೆನ್ಸ್ ಏನು ಅನ್ಸಿಲ್ಲ ಮ್ಯಾಮ್. ಯಾಕೆಂದ್ರೆ ಓದೋರು ಎಲ್ಲಿದ್ರು ಓದ್ತಾರೆ. ನಾವು ನಮ್ ಮೈಂಡ್ ಸೆಟ್ ಯಾವ ತರ ಇರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾರ್ಡ್ ವರ್ಕ್, ಸ್ಮಾರ್ಟ್ ವರ್ಕ್, ಕನ್ಸಿಸ್ಟೆನ್ಸಿ, ಒಬ್ಬ ಒಳ್ಳೆ ಗೈಡರ್ ಇತ್ತು ಅಂತಂದ್ರೆ ನಮ್ಮ ಸ್ಟಡಿ ಲೈಫ್ ಇನ್ನೂ ಚೆನ್ನಾಗಿರುತ್ತೆ. ನಾನ್ ಅದನ್ನೆಲ್ಲ ಬಿಲೀವ್ ಮಾಡಲ್ಲ ನಮ್ಗೆ. ಯಾಕೆಂದ್ರೆ ಸಿಟಿಯವರೇ ಒಂಥರ, ಹಳ್ಳಿಯವರೇ ಒಂಥರ, ಆತರ ಏನು ಇಲ್ಲ. ಓದೋದ್ರಲ್ಲಿ ಎಲ್ಲಾರು ಶ್ರೀಮಂತರೇ. ಅದನ್ನ ಅವ್ರು ಉಪಯೋಗಿಸ್ಕೊಬೇಕು ಅಷ್ಟೇ. ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡೆ ನಾನು 670 ತೆಗ್ದಿದ್ದೀನಿ. ಸೊ ನಾನೇ ಎಕ್ಸಾಂಪಲ್. ಯಾವ ತರ ಓದಿ ಯಾವ ತರ ಸ್ಕೋರ್ ಮಾಡಿದೀವಿ ಒಳ್ಳೆ ರೀತಿಲಿ. ಸೊ ಇಷ್ಟೊಂದು ಮಾರ್ಕ್ಸ್ ಬಂದಿದೆ ನಿಮ್ಗೆ. ಸೊ ನಿಮ್ ಫ್ರೆಂಡ್ಸ್, ನಿಮ್ ರಿಲೇಟಿವ್ಸ್, ಸೊ ನಿಮ್ ಪೇರೆಂಟ್ಸ್ ಅವರೆಲ್ಲ ನಿಮ್ಗೆ ಯಾವ ತರ ಕಂಗ್ರಾಚುಲೇಟ್ ಮಾಡ್ತಾ ಇದ್ದಾರೆ?
ರಿಲೇಟಿವ್ಸ್, ಫ್ಯಾಮಿಲಿ, ಫ್ರೆಂಡ್ಸ್, ಟೀಚರ್ಸ್ ಎಲ್ಲ ತುಂಬಾನೇ ಖುಷಿ ಪಟ್ರು. 6-17 ತೆಗ್ದಿರೋದಕ್ಕೇನೆ ತುಂಬಾನೇ ಖುಷಿ ಆಯ್ತು ನನ್ಗೂನು. ನಮ್ ಪೇರೆಂಟ್ಸ್ ಫುಲ್ ಹ್ಯಾಪಿ ಆದ್ರು. ನಂಗೆ ಅದೇ ಪ್ರೌಡ್ ಫೀಲಿಂಗ್ ಆಯ್ತು. ಎಲ್ಲರೂ ತುಂಬಾನೇ ಹಾರ್ಟ್ಫುಲ್ ಆಗಿ ನಂಗೆ ಕಂಗ್ರಾಚುಲೇಟ್ ಮಾಡಿದ್ರು. ನನಗೆ ಇವಾಗ ಅನಿಸ್ತಾ ಇದೆ SSLC ನ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು 622 ಅಥವಾ 625 ನ ಸ್ಕೋರ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಈಗ ಅನಿಸ್ತಾ ಇದೆ ಒಂದೊಂದ್ ಮಾರ್ಕ್ಸ್ ತುಂಬಾ ಇಂಪಾರ್ಟೆಂಟ್ ಅಂತ. ನಾನ್ ಜೂನಿಯರ್ಸ್ ಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಅಂದ್ರೆ, ಹಾರ್ಡ್ ವರ್ಕ್ ಜೊತೆ ಸ್ಮಾರ್ಟ್ ವರ್ಕ್ ಮಾಡ್ಬೇಕು, ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ಬೇಕು. 10th ನ ಸ್ವಲ್ಪ ಸೀರಿಯಸ್ ಆಗಿ ತಗೊಬೇಕು. 10th ಅನ್ನೋದು ಟರ್ನಿಂಗ್ ಪಾಯಿಂಟ್ ಅಂತ ಅನ್ಕೊಂಡು ಓದ್ಕೊಂಡು ಹೋದ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ. ನನ್ ಮಮ್ಮಿಗ್ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅವ್ರ ಮನೆಯಲ್ಲಿ ಏನು ಪ್ರೆಷರ್ ಆಗ್ತಿರ್ಲಿಲ್ಲ ಕೆಲ್ಸ ಮಾಡು ಅಂತ. ಅವ್ರು ನನ್ಗೆ ಓದ್ಕೊಳ್ಳೋದಕ್ಕೆ ಅಂತಾನೆ ಟೈಮ್ ಕೊಡ್ತಾ ಇದ್ರು. ನಾನು ರೂಮಿಗೆ ಹೋಗ್ಬಿಟ್ಟು ಲೈಕ್ ಡೋರ್ ಕ್ಲೋಸ್ ಮಾಡ್ಕೊಂಡ್ರೆ ಅವ್ರು ಏನು ಕೇಳ್ತಾ ಇರ್ಲಿಲ್ಲ. ಬಂದ್ಬಿಟ್ಟು ಊಟಕ್ಕೆ ಕರಿತಾ ಇದ್ರು. ತುಂಬಾನೇ ಕೇರಿಂಗ್ ಇರ್ತಿತ್ತು. ಶುಭೋದಯ ಸ್ಕೂಲ್ ಬಗ್ಗೆ ಟೋಟಲಿ ನಿಮಗೆ ಫೈನಲ್ ಆಗಿ ಅನ್ಸೋದೇನು? ಶುಭೋದಯ ಸ್ಕೂಲ್ ಬಗ್ಗೆ ನಂಗೆ ಅನ್ಸೋದೇನು ಅಂತ ಅಂದ್ರೆ, ಓದುವಂತ ಮಕ್ಕಳಿಗೆ ಇಟ್ ಈಸ್ ಎ ಗುಡ್ ಎನ್ವಿರಾನ್ಮೆಂಟ್ ಸಿಗುತ್ತೆ ಅಲ್ಲಿ. ಟೀಚರ್ಸ್ ತುಂಬಾ ಸಪೋರ್ಟಿವ್ ಆಗಿರ್ತಾರೆ, ಅದೊಂದು ಪ್ಲಸ್ ಪಾಯಿಂಟ್. ನಾವ್ ಎಷ್ಟೇ ಕಮ್ಮಿ ತೆಗೆದ್ರು ಮಾರ್ಕ್ಸ್ ನಿಮ್ ಕೈಲಿ ಆಗುತ್ತೆ, ನೀವು ತೆಗಿತೀರಾ ಅನ್ನೋ ಒಂದು ಕಾನ್ಫಿಡೆನ್ಸ್ ನ ಕೊಡ್ತಾರೆ. ಸೊ ಎಲ್ಲಾ ಸ್ಟೂಡೆಂಟ್ಸ್ ಗಳಿಗೂ ಬೇಕಾಗಿರೋದೇ ಅದು. ಒಬ್ರನ್ನ ನೀನ್ ಇಲ್ಲ ನಿನ್ ಕೈಲಿ ಆಗಲ್ಲ ಅಂತ ಹೇಳೋದಕ್ಕಿಂತ, ಎಷ್ಟೇ ಕಮ್ಮಿ ಮಾರ್ಕ್ಸ್ ಬಂದ್ರು ನಿನ್ ಕೈಲಿ ಆಗುತ್ತೆ ಟ್ರೈ ಮಾಡು ಅಂತ ಹೇಳಿದ್ರೆ ನಮ್ಗೆ ಇನ್ನೂ ಎಂಕರೇಜ್ಮೆಂಟ್ ಸಿಗುತ್ತೆ. ನಾವ್ ಮುಂದೆ ಓದೋದಿಕ್ಕೆ ನಮ್ಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಶುಭೋದಯ ಫ್ಯಾಕಲ್ಟಿ ತುಂಬಾನೇ ಚೆನ್ನಾಗಿದೆ. ಸೊ ಎಲ್ಲರಿಗೂ ಹೇಳೋದೇನು ಅಂತಂದ್ರೆ, ಯಾರೇ ನೋಡ್ತಾ ಇದ್ರು ಶುಭೋದಯ ಇನ್ಸ್ಟಿಟ್ಯೂಷನ್ ಒಂದ್ಸತಿ ವಿಸಿಟ್ ಮಾಡಿ, ಅಲ್ಲೂ ಸೇರ್ಕೊಳ್ಳಿ. 10th ಆ ತರ ಓದೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಕೊನೆಯದಾಗಿ ಯಾರ್ಯಾರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀಯಾ? ನನ್ ಥ್ಯಾಂಕ್ಸ್ ಬಂದು ನಾನು ಫಸ್ಟ್ ಪೇರೆಂಟ್ಸ್ ಗೆ ಹೇಳ್ತೀನಿ, ತುಂಬಾನೇ ಹೆಲ್ಪ್ ಮಾಡಿದ್ದಾರೆ. ಸೊ ಟೀಚರ್ಸ್ ಅವ್ರು ತುಂಬಾನೇ ಗೈಡ್ ಮಾಡಿದ್ರು ನನ್ಗೆ ಆಕ್ಚುಲಿ. ಅದಕ್ಕೆ ಅವರಿಗೆ ತುಂಬಾನೇ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ ನಾನು ಅವ್ರಿಗೆ. ಎಷ್ಟೋ ಹೆಣ್ಮಕ್ಳು ಹೇಳ್ತಾ ಇರ್ತೀರಾ, ಸರ್ ನಾನು PCOD ಇಂದ ದಪ್ಪ ಆದೆ, ಸರ್ ನಾನು ಥೈರಾಯ್ಡ್ ಇಂದ ದಪ್ಪ ಆದೆ ಅಂತಿದ್ರಲ್ಲ. ಎರಡಕ್ಕೂ ಸಜೆಷನ್ ಅಂತಂದ್ರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ PCOD ಥೈರಾಯ್ಡ್ ಎರಡನ್ನೂ ಕಂಟ್ರೋಲ್ ಮಾಡ್ಕೊಳ್ಳಿ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.